ಕ್ಷಮಿಸ್ಬಿಡಿ. ಇಟ್ಸ್ ಓಕೆ. ಕೈಲಾಶ್ ಅವ್ರೆ, 1 ನಿಮಿಷ ಬಂದ್ಬಿಡ್ತೀನಿ. ಕಂದ ಕಂದ ಕೈಲಾಶ್. ಅಮ್ಮ, ಅತ್ತೆ, ಎಷ್ಟು ಹುಡುಕಿದ್ರು ಕ್ರೀಮ್ ಸಿಗ್ಲಿಲ್ಲ ರೀ. ಅದಕ್ಕೆ ಅರ್ಶನ ಹಚ್ತಿದ್ದೀನಿ. ಪ್ಲೀಸ್ ಏನು ಅನ್ಕೋಬೇಡಿ. ತಪ್ಪು ಮಾಡೋದ್ಯಾಕೆ, ಆಮೇಲೆ ಒದ್ದಾಡೋದ್ಯಾಕೆ, ಈ ಅವಾಂತರ ಎಲ್ಲ ಯಾಕೆ? ಕೆಲ್ಸ ಮಾಡುವಾಗ್ಲೇ ಮೈಮೇಲ್ ಪ್ರಜ್ಞೆ ಇದ್ದಿದ್ರೆ ಸರಿ ಹೋಗ್ತಿತ್ತಲ್ವಾ? ಅಲಿವೇಣಿ, ಕೆಲ್ಸಕ್ ಬಾರ್ದೇ ಇರೋ ಸಲಹೆ ಕೊಡ್ಬೇಡ. ಇವಾಗ ಹೇಗಿದ್ದೀರಿ? ಉರಿ ಕಡಿಮೆ ಆಯ್ತಾ? ನೋವೇನಿಲ್ಲ ತಾನೆ? ಐ ಆಮ್ ರಿಯಲಿ ಸಾರಿ. ನೀವು ಹಚ್ಚಿರೋ ಅರ್ಶನ ಎಣ್ಣೆಗಿಂತ ತೋರಿಸ್ತಿರೋ ಕಾಳಜಿ, ನಂಗೇನೋ ಆಗೋಯ್ತು ಅಂತ ಪಡ್ತಿರೋ ಆತಂಕನೇ ನನಗೆ ಗಾಯದೂರಿನ ಕಮ್ಮಿ ಮಾಡ್ಬಿಟ್ಟಿದೆ. ಐ ಆಮ್ ಫೈನ್ ರೀ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸಾರಿ ಅತ್ತೆ. ಅಯ್ಯೋ ಅತ್ತೆ, ಕೂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ಅರ್ಜೆಂಟ್ ಆಗಿ ಒಂದ್ ಬೋರ್ಡ್ ಮೀಟಿಂಗ್ ಇದೆಯಮ್ಮ, ಹೋಗ್ಲೇಬೇಕು. ನೀವಿವಾಗ ಎಲ್ಲಿಗೂ ಹೋಗೋದಕ್ ನಾನ್ ಬಿಡೋದಿಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಮ್ಮ, ನಾನು ಹೋಗ್ಬೇಕು. ಬೇಡ ಅತ್ತೆ, ಇವತ್ತೇ ಅಲ್ಲ, ಇನ್ನೊಂದ್ 2 ದಿನ ಆದ್ರೂ ನೀವ್ ಹೊರಗಡೆ ಹೋಗದೆ ಇದ್ರೆ ಒಳ್ಳೇದು. ಕೈಲಾಶ್ ಅವ್ರೆ, ಅತ್ತೆ ಅಟೆಂಡ್ ಆಗ್ಬೇಕಿದ್ ಮೀಟಿಂಗ್ಗೆ ನೀವ್ ಹೋಗಿ. ರಾಧಿಕಾ ಅವ್ರೆ, UK ಇಂದ ವೆಂಡರ್ಸ್ ಬರ್ತಿದ್ದಾರೆ, ಅವ್ರ ಜೊತೆ ನನಗೂ ಮೀಟಿಂಗ್ ಇದೆ. ನಿಮ್ ವರ್ಕ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅತ್ತೆ, ಈ ಬೋರ್ಡ್ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತಿದಾರಲ್ಲ, ನೀವ್ ಹೋಗ್ ಬನ್ನಿ. ಅಲ್ಲಮ್ಮ ರಾಧಿಕಾ, ಸೊಸೆ ಕೊಟ್ಟಿರೋ ಸಲ್ಗೆ ಗೆರೆ ದಾಟಿ ಅತ್ತೆ ಮೇಲೂ ಗಂಡನ್ ಮೇಲೂ ಅಧಿಕಾರ ಚಲಾಯಿಸೋ ಮಟ್ಟಕ್ ಬಂದಿದ್ಯಲ್ಲ, ಅವ್ರಿಗ್ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ವಾ? ನಾನು ಈ ಮನೆ ಸೊಸೆ. ನಮ್ಮವ್ರ ಮೇಲ್ ಪ್ರೀತಿ ಮಾತ್ರ ಅಲ್ಲ, ಅವಶ್ಯಕತೆ ಬಂದಾಗ ಆ ಗೆರೆ ದಾಟಿ ನಿರ್ಧಾರ ತಗೊಳ್ಳೋ ಅಧಿಕಾರನೂ ನನ್ಗಿರತ್ತೆ. ಸಲಹೆ ಕೊಡೋದಕ್ ಮುಂಚೆ ನೀವೇ ಸ್ವಲ್ಪ ನಿಮ್ ಇತಿಮಿತಿ ನೋಡ್ಕೊಂಡ್ರೆ ಚೆನ್ನಾಗಿರತ್ತೆ. ರಾಧಿಕಾ, ನಿನ್ಗೆ ಮೆಡಿಸಿನ್ ಮಾತ್ರ ಗೊತ್ತು ಅನ್ಕೊಂಡಿದ್ದೆ. ಯಾವಾಗ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿದ್ಯಮ್ಮ. ಕೈಲಾಶ್ ಅವ್ರೆ, ನೀವ್ ಬೇಗ ಹೊರಡಿ. ರಾಧಿಕಾ ಅವ್ರೆ, ಅಮ್ಮ, ಮೀಟಿಂಗ್ ಲೊಕೇಶನ್ ಎಲ್ಲಿ? ಬಿಲ್ಡಿಂಗ್ ಅದು ಗುಟ್ಟಹಳ್ಳಿಲಿ ಅದ್ಯಾವ್ದೋ ಪ್ಲೇಸ್ ಹೇಳಿದ್ರು ಕಂದ. ಆದ್ರೆ ಈ ನೋವಿನ ಗುಂಗಲ್ಲಿ ಮರ್ತು ಬಿಟ್ಟಿದ್ದೀನಿ. ಗುಟ್ಟಹಳ್ಳಿ ಸ್ಟ್ರೀಟ್ ನಂಬರ್ 3. ಗುಟ್ಟಹಳ್ಳಿ ಸ್ಟ್ರೀಟ್ ನಂಬರ್ 3. ಸ್ಪ್ಲೆಂಡರ್ ಅಪಾರ್ಟ್ಮೆಂಟ್ಸ್ 403. ಸ್ಪ್ಲೆಂಡರ್ ಅಪಾರ್ಟ್ಮೆಂಟ್ಸ್ ಫ್ಲಾಟ್ ನಂಬರ್ 403. ಸರಿ ಅಲ್ವಾ ಅತ್ತೆ? ರಾಧಿಕಾ ಅವ್ರೆ, ನೀವು ತುಂಬಾ ಗ್ರೇಟ್ ರೀ. ಒಂದ್ಸಲ ಕೇಳಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ.
ಮತ್ತೆ ನಮ್ಮ ಅಕ್ಕ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಸಾಹೇಬ್ರೆ? ನಮ್ಮ ಅಕ್ಕ ಮೆಮೊರಿ 100 ಟೆರಾಬೈಟ್ಸ್. ಅತ್ತೆ ನೀವು ಒಳಗಡೆ ಬನ್ನಿ. ಮೆಲ್ಲಿಗೆ ಹುಷಾರು ಅತ್ತೆ. ಅವರಿಂದ ರಾಧಿಕಾನ ದೂರ ಮಾಡಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಅವಳ ತಲೆ ಓಡಿಸಿ ಆ ಸಂಬಂಧನ ಇನ್ನೂ ಗಟ್ಟಿ ಮಾಡ್ಕೊತಿದ್ದಾಳೆ. ಹೀಗೆ ಆದ್ರೆ ನನ್ನ ಬಾಳು ಬಸ್ ಸ್ಟ್ಯಾಂಡೆ. ಸಾಹೇಬ್ರೆ, ಆ? ಪಾಪ ಹಾಕಿದ್ ಪ್ಲಾನ್ ರಿವರ್ಸ್ ಆಗಿ ವಿಧಿ ಇಲ್ದೆ ಮೀಟಿಂಗ್ ಹೋಗ್ತಿರೋ ಹಾಗಿದೆ. ಸೂಪರ್. ಭಾವ, ಓಕೆ. ಇಲ್ಲಿ ನೋಡಿ ಮೈದಾ ಹಿಟ್ಟು. ಭಾವ ಅವ್ರು ಹೇಳಿದ್ ಗೋಧಿ ಹಿಟ್ಟಲ್ವಾ? ಓಹ್ ಸಾರಿ. ತಗೊಳ್ಳಿ. ಪ್ರಿಯಾ, ಸೌಟು. ಭಾವ ತಳ ಹಿಡಿತಿದೆ. ಓಕೆ. ಭಾವ ಅದು 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 ಬೌಲ್ 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 ಬೌಲಲ್ಲಿ. ಇದ್ರಲ್ಲಿ ಹಾಕಿ. ಅದನ್ನೊಂದ್ಸಲ ನೋಡಿ ಭಾವ. ಓಕೆ, ಸ್ವಲ್ಪ ಶುಗರ್ ಆಡ್ ಮಾಡಿ ಈಗ. ಇದಕ್ಕೆ ಅಲ್ವಾ? ಇದರಲ್ಲಿ ಅದಕ್ಕಲ್ಲ, ಇದಕ್ಕೆ ಅಲ್ಲ, ಅದಕ್ಕೆ. ಸಾಕು ಸಾಕು ಸಾಕು. ಅದು ಓಕೆ. ಅದು ಭಾವ ಇವಾಗ ಸ್ಟೋವ್ ಆಫ್ ಮಾಡಿ. ಇಲ್ಲಿ ಇಲ್ಲಿ ಏನ್ ಮಾಡ್ತಿದ್ಯಾ ಬಾವಾ? ರಾಧಿಕಾ ಅವ್ರಿಗೆ ಇಷ್ಟ ಅಂತ ಹಲ್ವಾ ಮಾಡ್ತಿದ್ದೀನಿ. ಪ್ರಿಯಾ ಅವ್ರೆ, ಗೋಧಿ ಹಿಟ್ಟಿನ ಬೌಲ್ ಕೊಡಿ. ಬಾವಾ, ನಿನ್ಗೆ ಯಾಕೆ ಕೆಲ್ಸ ಇಲ್ಲ? ಸೈಡ್ಗೆ ಹೋಗು, ನಾನ್ ಮಾಡ್ತೀನಿ. ನನ್ ಕೈಯಾರೆ ನಾನ್ ಮಾಡಿದ್ರೇನೆ ನನಗ್ ತೃಪ್ತಿ. ನೀನ್ ಹೋಗು. ಕಷ್ಟ ಗೊತ್ತಿಲ್ದೆ ಬೆಳ್ದಿರೋ ನೀನು, ನಿನಗ್ ಯಾಕಪ್ಪ ಈ ಕಷ್ಟ? ಇಷ್ಟ ಆದವ್ರಿಗೋಸ್ಕರ ಮಾಡೋ ಕೆಲ್ಸದಲ್ಲಿ ಸಂತೋಷ ಇರುತ್ತೆ ಹೊರತು ಕಷ್ಟ ಇರಲ್ಲ ಅತ್ತೆ. ಪ್ಲೀಸ್ ಡಿಸ್ಟರ್ಬ್ ಮಾಡೋದ್ ಬಿಟ್ಟು ಇಲ್ಲಿಂದ ಹೋದ್ರೆ ನನ್ ಕೆಲ್ಸ ನಾನ್ ಮಾಡ್ಕೋತೀನಿ. ನಡಿ. ಭಾವ ಅಲ್ಲಿ ನೋಡಿ. ಘಮ ಸೂಪರ್ ಆಗಿದೆ ಭಾವ. ಹೌದಾ? ಟೇಸ್ಟ್ ಅದಕ್ಕಿಂತ ಸೂಪರ್ ಆಗಿರುತ್ತೆ. ಪ್ರಿಯಾ ಅವ್ರೆ, ಹಲ್ವಾ ರೆಡಿ ಆಗೋಯ್ತು. ರಾಧಿಕಾ ಅವ್ರನ್ನ ಕರಿಯೋಣ? ಆತ್ರ ಯಾಕೆ ಸಾಹೇಬ್ರೆ, ಅದೊಂದ್ ಸ್ವಲ್ಪ ತಣ್ಣಗಾಗೋಗ್ಬಿಡಿ. ನಡೀರಿ ಭಾವ ಹೊರಗಡೆ. ಕಂದ, ನೀ
ನಿಜವಾಗ್ಲೂ ನಿನ್ಗೇನೂ ಆಗಿಲ್ಲ ತಾನೆ? ಏನಾಗಿಲ್ಲ ಅಮ್ಮ, ಟೆನ್ಷನ್ ಮಾಡ್ಕೋಬೇಡ. ಏನ್ ಪುರೋಹಿತ್ರೆ ಇದು? ಕೈಲಾಶ್ಗೆ ಸಣ್ಣ ಪುಟ್ಟ ಅಪಾಯ ಇರ್ಬೋದು ಅಂತ ಹೇಳ್ತಿದ್ದ ಹಾಗೆ ಈ ರೀತಿ ಕಾಲ್ ಜಾರಿ ಸ್ವಲ್ಪದ್ರಲ್ಲೇ ಗಂಡಾಂತರ ತಪ್ಪಿದೆ. ಗಾಬರಿ ಆಗ್ಬೇಡಿ ಅಮ್ಮ, ಇವತ್ತು ತುಂಬಾ ಒಳ್ಳೆ ದಿವಸ. ಹೊಸ ಸೊಸೆ ಗೋರಂಟಿ ಹಚ್ಕೊಂಡು ಸೌಭಾಗ್ಯ ವ್ರತ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಯಾವಾಗ ಮಾಡ್ಬೇಕು ಪುರೋಹಿತ್ರೆ? ಇವತ್ತೇನಮ್ಮ, ನಾನು ದೇವಸ್ಥಾನದಿಂದ ವಿಶೇಷವಾಗಿ ಪೂಜೆ ಮಾಡಿಸಿರೋ ಗೋರಂಟಿ ಸೊಪ್ಪನ್ನ ತರಿಸ್ತೀನಿ. ಅದನ್ನ ಹಚ್ಕೊಂಡು ಪೂಜೆ ಮಾಡಿದ್ರೆ ದೋಷ ಎಲ್ಲ ತೊಲಗ್ಬಿಡುತ್ತೆ. ಬೇಗ ತರಿಸಿ ಪುರೋಹಿತ್ರೆ. ಇವಾಗ್ಲೇ ತರಿಸ್ತೀನಮ್ಮ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಮ್ಮ. ಬೇಗ ಬಂದ್ಬಿಡು ಕಂದ, ಮನೇಲಿ ಪೂಜೆ ಇದೆ. ಆಯ್ತಮ್ಮ. ರಾಧಿಕಾ ಅವರೇ, ಬಾಯ್. ಬಾಯ್ ರೀ. ಬಾಯ್ ಅಮ್ಮ. ಮಧ್ಯದಲ್ಲಿ ಅಳಸು ಹೋದ್ರು, ಕೆಂಬಣ್ಣ ಬರದೇ ಹೋದ್ರು, ವ್ರತ ಭಂಗ ನಡೆದ ಹಾಗೇನೆ. ಈ ತುರ್ಕೆ ಸೊಪ್ಪಿನ ರಸನ ಗೋರಂಟಿ ಸೊಪ್ಪಿಗೆ ಬೆರೆಸ್ಬಿಟ್ರೆ ತುರ್ಕೆ ತಡಿಯೋಕಾಗ್ದೆ ಹಚ್ಕೊಂಡಿರೋ ಗೋರಂಟಿನ ಅಳ್ಸಾಕ್ತ್ಯ. ಶುರು ಮಾಡೋಕ್ ಮುಂಚೆನೆ ಪೂಜೆ ನಿಂತ್ ಹೋಗುತ್ತೆ. ಆವಾಗ ಅತ್ತೆ ಕೈಲಿ ನಿನ್ನ ಕಥೆ ಮುಗಿಯುತ್ತೆ. ಅಕ್ಕ, ನಾನೇನಾದ್ರೂ ಸಹಾಯ ಮಾಡ್ಲಾ ಅಕ್ಕ? ಎಲ್ಲ ಮುಗಿದ್ಮೇಲೆ ಇವಾಗೇನ್ ಸಹಾಯ ಮಾಡ್ತೀಯ ಬಿಡು. ಹೋಗಿ ಬೌಲ್ ತಗೊಂಡ್ ಬಾ. ಹಾಗೆ ಸೌಟ್ ಕೂಡ. ನಮಸ್ಕಾರ ಶಕುಂತಲಾ ದೇವಿ ಅವರೇ. ನಮಸ್ಕಾರನಮ್ಮ. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ನನ್ ಸೊಸೆ ಸೌಭಾಗ್ಯ ವ್ರತ ಮಾಡ್ತಿದ್ದಾಳೆ. 3 ಜನ ಮುತ್ತೈದೆಯರಿಗೆ ಬಾಗಿನ ಕೊಡ್ಬೇಕು ಅಂತ ನಿಮ್ಮನ್ ಬರಕ್ ಹೇಳ್ದೆ. ಓ ಹೌದಾ? ಹೊಸದಾಗ್ ಮದ್ವೆ ಆಗಿರೋ ಹೆಣ್ಮಕ್ಳು ಸೌಭಾಗ್ಯ ವ್ರತ ಮಾಡಿದ್ರೆ ತುಂಬಾ ಒಳ್ಳೇದು. ಇದ್ರಿಂದ ನಿಮ್ ಮಗಂಗೂ ಮನೆಗೂ ಒಳ್ಳೇದಾಗುತ್ತೆ. ಅಮ್ಮ ರಾಧಿಕಾ, ಹ? ಇವರು ನಮ್ ಬೀದಿ ಕೊನೆಲೇ ಇದ್ದಾರೆ. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋ ಮ್ಯಾನೇಜರ್ ಅವ್ರ ವೈಫು. ಇದನ್ನ ಅದ್ರಲ್ಲಿ ಹಾಕು. ಮುಗೀತು ಅತ್ತೆ, ಮುಗೀತು. ನಡಿಯಮ್ಮ.
ನೀವ್ ಹೋಗಿರಿ ಅಕ್ಕ, ನಾನ್ ತೊಳೆದ್ಬಿಟ್ ಬರ್ತೀನಿ. ಇಷ್ಟ್ ಕಮ್ಮಿ ಮೆತ್ಕೊಂಡಿರೋ ನಂಗೆ ಇಷ್ಟು ತುರ್ಕೆ ಆಗ್ತಿದೆ. ಅಕ್ಕ 2 ಕೈಗೂ ಗೋರಂಟಿ ಹಚ್ಚಿಸ್ಕೊಂಡಿದ್ದಾಳೆ. ಮತ್ತೆ ಅಕ್ಕಂಗೆ ಎಷ್ಟು ತುರ್ಕೆ ಆಗ್ತಿರ್ಬೋದು. ಅಕ್ಕ ರಾಧಿಕಾ, ಇವಾಗ ಹೇಗಿದ್ಯಮ್ಮ? ಕಮ್ಮಿ ಆಯ್ತಾ? ಅಕ್ಕ ಕಮ್ಮಿ ಆಗ್ತಿದೆ ಅಕ್ಕ, ನೀನು ಹೋಗಿ ಕೈ ತೊಳ್ಕೊ. ಬೇರೆ ಗೋರಂಟಿ ಸೊಪ್ಪು ತಂದು ಮತ್ತೆ ಹಚ್ಕೊಂಡ್ರಾಯ್ತು. ಅಮ್ಮ, ಇವಾಗ ಏನಾದ್ರೂ ಅವರು ಗೋರಂಟಿ ಸೊಪ್ಪನ್ನ ತೊಳೆದ್ರೆ ಅನಿಷ್ಟಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ. ಇಲ್ಲ ಪುರೋಹಿತ್ರೆ, ಇಂಥ ಎಷ್ಟೇ ತೊಂದ್ರೆ ಬಂದ್ರು ನಾನ್ ಗೋರಂಟಿ ಸೊಪ್ಪನ್ನ ಅಳ್ಸಾಕಲ್ಲ. ಎಷ್ಟೇ ಅಡೆತಡೆ ಬಂದ್ರು ಸರಿ, ಸೌಭಾಗ್ಯ ವ್ರತ ನಿಲ್ಸಲ್ಲ. ಅಕ್ಕ ಹಾಗಲ್ಲ ಅಕ್ಕ. ಪ್ರಿಯಾ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ದೈವ ಕಾರ್ಯ ನೆರವೇರಿಸೋ ಸಂಕಲ್ಪದ ಮುಂದೆ ಈ ತುರಿಕೆ ನನಗ್ ದೊಡ್ಡ ತೊಂದ್ರೆ ಏನಲ್ಲ. ರಾಧಿಕಾ, ನಿನ್ನ ಕೈ ಉರಿತಿದೆ ಅಂತ ಗೊತ್ತಿದ್ರು ಅದ್ರ ಬಗ್ಗೆ ನನ್ ಮನ್ಸಿಗೆ ನೋವಾಗ್ತಿದ್ರು. ವ್ರತದ ಬಗ್ಗೆ ನೀನ್ ತೋರಿಸ್ತಿರೋ ನಿಷ್ಠೆ ನನಗೆ ತುಂಬಾ ಇಷ್ಟ ಆಯ್ತಮ್ಮ. ಅದ್ ಎಂತ ಹಠಮಾರಿನೆ ನೀನು. ಮೊಂಡತನದಲ್ಲಿ ನಿನಗ್ಯಾರು ಸಾಟಿನೇ ಇಲ್ವೇನೋ. ನನ್ನ ಹೊಟ್ಟೆ ಉರಿಸ್ತಿದ್ಯಲ್ಲೇ. ಪುರೋಹಿತ್ರೆ, ರಾಧಿಕಾ ಕೈಗಳು ಕೆಂಪಿಗೇನೋ ಆಗಿವೆ, ಆದ್ರೆ ಕೈ ತುಂಬಾ ಬೊಬ್ಬೆ ಬಂದಿವೆ. ಈ ವ್ರತ ಇವಾಗ ಮಾಡೋ ಬದಲು ಬೇರೆ ಯಾವಾಗ್ಲಾದ್ರೂ ಮಾಡ್ಬೋದಾ? ಹೋಗ್ಲಿ, ಬೇರೆ ಪರಿಹಾರ ಏನಾದ್ರೂ ಇದೆಯಾ ಹೇಳಿ ಪುರೋಹಿತ್ರೆ. ಇಲ್ಲಮ್ಮ, ಈ ವ್ರತಕ್ಕೆ ಅಮ್ಮನವರು ಅಗ್ನಿ ಪರೀಕ್ಷೆನ ಇಟ್ಬಿಟ್ಟಿದ್ದಾರೆ. ಅದನ್ನ ಎದುರಿಸಿ ಪೂಜೆ ಮಾಡಿದ್ರೇನೆ ಫಲಿತಾಂಶ ಸಿಗೋದು. ಪೂಜೆ ನಿಲ್ಸೋದು ಒಳ್ಳೇದಲ್ಲಮ್ಮ. ಬೇರೆ ಪರಿಹಾರನೂ ಇಲ್ಲ. ಪುರೋಹಿತ್ರೆ, ನಾನೇ ಪೂಜೆ ಮಾಡ್ತೀನಿ. ಸರಿನಮ್ಮ. ಪ್ರಿಯಾ, ಕೆಳಗಡೆ ಹೆಣ್ಮಕ್ಳಿದ್ದಾರೆ, ಹೋಗ್ಕರಿ. ಸರಿ ಅತ್ತೆ. ಅಮ್ಮ ರಾಧಿಕಾ, ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಆಯ್ತು ಅತ್ತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯಿನಿ. ಅಮ್ಮ, ಅರ್ಶನದ ಗಣಪತಿ ಮೇಲೆ ಪುಷ್ಪಾರ್ಚನೆ ಮಾಡಿ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇತ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ.
ಏಕದಂತಂ ಮಹಾಕಯಂ ಲಂಬೋದರ ಗಜಾನನಂ ವಿಘ್ನನಾಶಕರ್ಮಂ ದೇವಂ ಹೇ ರಂಭಾ ಪ್ರಣಮಮ್ಯಹಂ. ಓಂ ಗಜಾನನಂ ಭೂತಘನಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಓಂ ಗಣಾಯ ನಮಃ, ಓಂ ಗಣ್ಯಾಯ ನಮಃ, ಓಂ ಗಂಗಾಸುತಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಗಣವಂದಿತಾಯ ನಮಃ, ಓಂ ಗಣಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರಿಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಚತುರಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಶೂರ್ಪಕರ್ಣಾಯ ನಮಃ, ಓಂ ಹೇರಂಭಾಯ ನಮಃ, ಓಂ ಚಂಡಾಯ ನಮಃ, ಓಂ ಗುಣಾತೀತಾಯ ನಮಃ, ಓಂ ನಿರಂಜನಾಯ ನಮಃ. ಅಮ್ಮ, ಈಗ ಗಣಪತಿ ಮೇಲೆ ಅಕ್ಷತೆ ಹಾಕಿ. ಸೊಸೆ ಸಡನ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಲು. ತುಂಬಾ ಗಾಬರಿ ಆಗ್ತಿದೆ. ಬೇರೆ ಪ್ರಾಬ್ಲಮ್ ಏನೂ ಇಲ್ವಲ್ಲ ಡಾಕ್ಟರ್? ಕೈ ತುಂಬಾ ಬೊಬ್ಬೆ ಬಂದಿದ್ರು. ಪೂಜೆ ನಿಲ್ಸ್ಬಾರ್ದಂತ ನಮ್ಮಕ್ಕ ಹಾಗೆ ಪೂಜೆ ಮಾಡಿದ್ಲು ಡಾಕ್ಟರ್. ಕೈಯಲ್ಲಿ ಬೊಬ್ಬೆ ಆಗಿರೋದ್ರಿಂದಾನೇ ಫೀವರ್ ಬಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಆಕ್ಚುಲಿ ರಾಧಿಕಾ ನಂಗೆ ಚೆನ್ನಾಗ್ ಗೊತ್ತು. ಮೆಡಿಕಲ್ ಕಾಲೇಜಲ್ಲಿ ರಾಧಿಕಾ ನನ್ನ ಸ್ಟೂಡೆಂಟ್. ತುಂಬಾ ಕ್ಲೆವರ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹಲೋ ಸರ್, ಹೇಳಿ. ಕಸ್ತೂರಿ ಅವರೇ, ಎಲ್ಲಿದ್ದೀರಾ? ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋಕ್ ಬಂದಿದೆ ಸರ್. ಆಗ ಬೇರೆ ಯಾರು ಅಲ್ಲ, ನಮ್ ಮೆಡಿಕೋ ರಾಧಿಕಾ. ಹೌದಾ? ಏನಾಗಿದೆ ರಾಧಿಕಾಗೆ? ಚಿಕ್ಕ ಹೆಲ್ತ್ ಇಶ್ಯೂ ಸರ್, ಪ್ರಾಬ್ಲಮ್ ಏನಿಲ್ಲ. ಓ, ರಾಧಿಕಾ ತುಂಬಾ ಬುದ್ಧಿವಂತ ಹುಡುಗಿ, ಅಟ್ ದಿ ಸೇಮ್ ಟೈಮ್ ತುಂಬಾ ಸಂಸ್ಕಾರ ಇರೋ ಹುಡುಗಿ. ಸ್ಟೂಡೆಂಟ್ ಆಗಿ ಆಕೆ ನನಗೆ ತುಂಬಾ ಇಷ್ಟ. ನಮ್ ಪ್ರೊಫೆಸರ್ಸ್ ಎಲ್ಲಾ ಇಷ್ಟಪಡೋ ರಾಧಿಕಾ ನಿಮ್ಮಿಂದ ಒಂದ್ ವಿಷಯ ಮುಚ್ಚಿಟ್ಟಿದ್ದಾಳೆ ಸರ್. ಈ ನಡುವೆನೆ ನಮ್ಗೊಂದ್ ಮಾತು ಹೇಳ್ದೆ ಅವಳ ಲವರ್ ಬಾಯ್ನ ಮದ್ವೆ ಆಗಿದ್ದಾಳೆ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಮುಗಿದ ಕೂಡಲೇ ನೀವು ಅರ್ಜೆಂಟ್ ಆಗಿ ಕಾಲೇಜಿಗೆ ಬನ್ನಿ. ರಾಧಿಕಾಗೆ ಮ್ಯಾರೇಜ್ ವಿಷಸ್ ಹೇಳಿದೆ ಅಂತ ತಿಳಿಸಿ. ಶೋರ್ ಸರ್. ಓಕೆ. ಡಾಕ್ಟರ್, ನೀವೇನೋ ಲವರ್ ಬಾಯ್ ಅಂದ್ರಲ್ಲ? ಮೇಡಮ್. ಅಮ್ಮ ರಾಧಿಕಾ, ನೀವು? ನಾನೇನಮ್ಮ, ನಿಮ್ ಮತ್ತೆ ಫೋನ್ ಮಾಡಿದ್ದಕ್ಕೆ ನಿಂಗ್ ಟ್ರೀಟ್ಮೆಂಟ್ ಕೊಡೋಕ್ ಬಂದೆ. ನೀರ್ ತಗೊಂಡ್ ಬರ್ತೀನಿ.
ರಾಧಿಕಾನ್ ಮದುವೆ ಆಗಿರೋದಷ್ಟೇ ಅಲ್ಲ, ನಿಮ್ಮ ತಂದೆಗೆ ಒಬ್ಬ ಮಗ ಆಗಿನೂ ನಾನು ಜವಾಬ್ದಾರಿ ತಗೊಂಡಿದ್ದೀನಿ. ಫೋನ್ ಇಲ್ಲಿಟ್ಟೆ. ಇಲ್ಲೇ ಎಲ್ಲೂ ಇಟ್ನಲ್ಲ. ಹಾ, ಕಾಲ್ ಮಾಡಿದ್ರೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಫೋನ್ ರಿಂಗ್ ಆಗ್ತಿದೆ, ಆದ್ರೆ ಇಲ್ಲೆಲ್ಲೂ ಸೌಂಡ್ ಕೇಳಿಸ್ತಾ ಇಲ್ವಲ್ಲ. ಮನೇಲಿ ಎಲ್ಲೂ ಇಲ್ಲ ಅಂದ್ರೆ ನನ್ ಫೋನ್ನ ಯಾರೋ ಕದ್ದಿದ್ದಾರೆ. ಕಾಲ್ ಪಿಕ್ ಮಾಡ್ಲಿ, ಅವನಿಗಿದೆ ಇವತ್ತು. ಕಾಲ್ ಪಿಕ್ ಮಾಡು, ಇವತ್ತಿದೆ ನಿಂಗ್ ಮಾರಿ ಹಬ್ಬ. ಪಿಕ್ ಮಾಡು, ಪಿಕ್ ಮಾಡು. ಹಲೋ, ಯಾರು? ಏಯ್, ನನ್ ಫೋನಲ್ಲಿ ಕಾಲ್ ಪಿಕ್ ಮಾಡಿ ನನ್ನೇ ಯಾರು ಅಂತ ಕೇಳ್ತೀಯಾ? ನೀನ್ ಯಾರು? ನನ್ ಫೋನ್ ನಿನ್ನ ಹತ್ರ ಹೇಗ್ ಬಂತು? ಕದ್ಬಿಟ್ಯಾ? ಎಕ್ಸ್ಕ್ಯೂಸ್ ಮೀ, ಮರ್ಯಾದೆ ಕೊಟ್ಟು ಮಾತಾಡಿ. ನನ್ ಫೋನ್ನ ಕತ್ಕೊಂಡ್ ಹೋಗಿರೋನಿಗೆ ನಾನ್ ಯಾಕೆ ಮರ್ಯಾದೆ ಕೊಡ್ಬೇಕು? ಮರ್ಯಾದೆಯಿಂದ ನನ್ ಫೋನ್ ನಂಗೆ ತಂದ್ಕೊಡು. ಸ್ವಲ್ಪ ಲಿಮಿಟ್ ಅಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾರು ಏನು ಅಂತ ತಿಳ್ಕೊಳ್ದೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ನಿಮ್ ಫೋನ್ ನನ್ ಕಾರಲ್ಲಿತ್ತು. ನನ್ ಫೋನ್ ನಿಮ್ ಕಾರಲ್ಲಿ ಹೇಗ್ ಬಂತು? ನಾನ್ ಕೇಳ್ತಿರೋದು ಅದನ್ನೇ ಕಣ್ರಿ. ನಿಮ್ ಫೋನ್ ನನ್ ಕಾರಲ್ಲಿ ಹೇಗ್ ಬಂತು? ಅಷ್ಟಕ್ಕೂ ಯಾರ್ ನೀವು? ನೆನ್ಪಿಗ್ ಬಂತು. ಜೆಂಟಲ್ಮನ್, ನಾನು ಪ್ರಿಯಾ. ಬೆಳಿಗ್ಗೆ ಚೈನ್ ಸ್ನಾಚಿಂಗ್ ಆಗ್ದಿದ ಹಾಗೆ ನೀವ್ ನನ್ನ ಕಾಪಾಡಿದಾಗ ಫೋನ್ ನಿಮ್ ಕಾರಲ್ಲಿ ಬಿದ್ದಿದೆ ಅನ್ಸುತ್ತೆ. ಓ, ನೀವಾ? ಯಾರು ಏನು ಅಂತ ತಿಳ್ಕೊಳ್ದೆ ಏನೇನೋ ಅಂದ್ಬಿಟ್ರಲ್ರಿ. ಸಾರಿ ಜೆಂಟಲ್ಮನ್, ಆಕ್ಚುಲಿ ನಮ್ಮ ಅಕ್ಕಂಗ್ ಫೀವರ್ ಬಂದಿದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಅದಕ್ಕೆ ಆತರ ಮಾತಾಡ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ಏನು? ರಾಧಿಕಾ ಫೀವರ್ ಬಂದಿದ್ಯಾ?
ರಾಧಿಕಾ ಅವ್ರೆ, ನಾನೇನಾದ್ರೂ ಡಿಸ್ಟರ್ಬ್ ಮಾಡದ್ನಾ? ಐ ಆಮ್ ಸಾರಿ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಹಾಗೇನಿಲ್ಲ ರೀ, ಎಚ್ಚರ ಆಯ್ತಷ್ಟೇ. ಇವಾಗ ಹೇಗಿದ್ದೀರಾ? ಫೀವರ್ ಕಡಿಮೆ ಆಗಿದ್ಯಾ? ಇಲ್ಲಾಂದ್ರೆ ಹಾಸ್ಪಿಟಲ್ಗೆ ಹೋಗೋಣವಾ? ಅವಶ್ಯಕತೆ ಇಲ್ಲ ರೀ, ಕಡಿಮೆ ಆಗಿದೆ. ಸ್ವಲ್ಪ ತಲೆ ಸುತ್ತುತ್ತಿದೆ ಅಷ್ಟೇ. ನಿಮ್ ಕಣ್ಯಾಕೆ ಅಷ್ಟೊಂದು ಕೆಂಪಾಗಿದೆ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ನಿಮ್ಗೆ ಗಂಟೆಗೊಂದ್ಸಲ ಟ್ಯಾಬ್ಲೆಟ್ ಕೊಡಬೇಕು. ಅದರಲ್ಲೂ ನಿಮ್ ಹೆಲ್ತ್ ಸರಿ ಇಲ್ಲದೆ ಇರುವಾಗ ನನಗೆ ನಿದ್ದೆ ಹೇಗೆ ಬರುತ್ತೆ ರೀ? ಸರಿ, ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ, ನಾನು ಹೋಗಿ ಕಾಫಿ ತರ್ತೀನಿ. ನೀವ್ಯಾಕೆ ಕಾಫಿ ತರ್ತೀರಾ? ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಫೀವರ್ ಕಮ್ಮಿ ಆಗೋವರೆಗೂ ನೀವಿನ್ನೂ ರೆಸ್ಟ್ ಮಾಡಬೇಕು. ನೀವು ರೆಸ್ಟ್ ಮಾಡಿ, ನಾನು ಹೋಗಿ ಕಾಫಿ ತರ್ತೀನಿ. ಏನ್ ಪರವಾಗಿಲ್ಲ, ಐ ಆಮ್ ಗುಡ್. ನಾನೇ ಕಾಫಿ ತರ್ತೀನಿ, ನೀವಿಲ್ಲೇ ಇರಿ, ನಾನೀಗ ಬರ್ತೀನಿ. ಸರಿ. ಗುಡ್ ಮಾರ್ನಿಂಗ್ ಅಕ್ಕ. ಈಗ ಹೇಗಿದೆ ಹೆಲ್ತ್? ಪರವಾಗಿಲ್ಲ. ಭಾವನವರು ತುಂಬಾ ಗ್ರೇಟ್ ಅಕ್ಕ. ಯಾವ ಗಂಡಂಗಾದ್ರೂ ಹೆಂಡತಿ ಮೇಲೆ ಪ್ರೀತಿ ಇರುತ್ತೆ, ಇಷ್ಟ ಇರುತ್ತೆ. ಆದ್ರೆ ಸಾಹೇಬ್ರು ಹಾಗಲ್ಲ, ನಿನ್ ಮೇಲೆ ಜೀವ ಇಟ್ಕೊಂಡಿದ್ದಾರೆ. ಒಬ್ಳು ಹೆಣ್ಣಿಗೆ ಮದ್ವೆ ಆದಾಗ ಒಂದ್ ಮನೆಗ್ ಸೊಸೆ ಆಗ್ತಾಳೆ, ಅವಳ ಗಂಡಂಗ್ ಹೆಂಡತಿ ಆಗ್ತಾಳೆ. ಆದ್ರೆ ನೀನ್ ಆ ರೀತಿ ಅಲ್ಲ ಅಕ್ಕ. ಅತ್ತೆಗೆ ಮಗಳಾಗಿದ್ಯಾ, ಗಂಡಂಗೆ ದೇವತೆ ಆಗಿದ್ಯಾ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾಕ. ಈಗೇನಾಯ್ತು ಪ್ರಿಯಾ? ನಿಂಗ್ ಜ್ವರ ಬಂದಿದೆ ಅಂತ ಕಣ್ ರೆಪ್ಪೇನು ಮಿಟಕ್ಸ್ದೆ ಸಾಹೇಬ್ರು ರಾತ್ರಿ ಎಲ್ಲ ನಿನ್ ಸೇವೆ ಮಾಡಿದ್ದಾರೆ ಅಕ್ಕ. ನಾನು ಅತ್ತೆ ನೋಡ್ಕೋತೀವಿ ಅಂತ ಹೇಳಿದ್ರು, ನನ್ ಹೆಂಡತಿನ ನಾನೇ ಹತ್ರ ಇದ್ದು ನೋಡ್ಕೋಬೇಕು ಅಂತ ನಮ್ಮಿಬ್ರನ್ನೂ ಹೊರಗಡೆ ಕಳ್ಸಿದ್ರು. ಮನೆಗೆ ಮಗ ಆಗಿ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೋತೀನಂತ ಅಪ್ಪಂಗೆ ಯಾವ ರೀತಿ ಮಾತ್ ಕೊಟ್ರು, ಸಾಹೇಬ್ರು ಹಾಗೆ ನಡ್ಕೋತಿದ್ದಾರೆ ಅಕ್ಕ. ನೀನ್ ಪಡ್ಕೊಂಡಿರೋ ಪುಣ್ಯ ಅಕ್ಕ ಅದು, ನಮಗ್ ಸಿಕ್ಕಿರೋ ವರ. ನಾನು ಕೈಲಾಶ್ ಅವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ರಾಧಿಕಾ ಅವರೇ. ರಾತ್ರಿ ಎಲ್ಲ ನೀವ್ ನನ್ ಸೇವೆ ಮಾಡ್ತಾನೆ ಇದ್ರಂತೆ, ನಿಜಾನಾ? ಯಾರು ಹೇಳಿದ್ರು? ಪ್ರಿಯಾ ಹೇಳಿದ್ಲು. ನೀವು ನನ್ ಮೇಲಿರೋ ಕಾಳಜಿಯಿಂದ ಅಷ್ಟೆಲ್ಲ ಕೇರ್ ತಗೊಂಡ್ರಿ ಅಂದ್ರೆ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಗಂಡನಾಗಿ ಅದು ನನ್ನ ಜವಾಬ್ದಾರಿ. ಅಷ್ಟಕ್ಕೂ ನಿಮಗೆ ಫೀವರ್ ಬಂದಿರೋ ಕಾರಣ ನಾನೇ ಅಲ್ವಾ? ನಾನು ಚೆನ್ನಾಗಿರ್ಬೇಕು ಅಂತ ತಾನೆ ಕೈಗೆ ಅಷ್ಟೆಲ್ಲ ಗಾಯ ಆದ್ರೂ ಆ ನೋವನ್ನೆಲ್ಲ ತಡ್ಕೊಂಡು ವ್ರತನ ಪೂರ್ತಿ ಮಾಡಿದ್ರಿ. ಗಂಡ ಹೆಂಡತಿ ಅಂದ್ರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಇಬ್ರು ಹಂಚ್ಕೋಬೇಕು. ಅವಾಗ್ಲೇ ಅಲ್ವಾ ಗಂಡ ಹೆಂಡತಿ ಸಂಬಂಧ ಪರಿಪೂರ್ಣತೆನ ಪಡ್ಕೊಳ್ಳೋದು.
ನೀವು ನನ್ನ ಹೆಂಡತಿಯಾಗಿರೋದು ನನ್ನ ಅದೃಷ್ಟ ರಾಧಿಕಾ ಅವರೇ. ಒಂದ್ ಸಣ್ಣ ರಿಕ್ವೆಸ್ಟ್. ಏನ್ ರಾಧಿಕಾ ಅವರೇ? ಅದು ನೀವು ನನ್ನ ರಾಧಿಕಾ ಅವರೇ ಅಂತ ಕರೆಯೋದು, ನೀವು ಅನ್ನೋದು ನನ್ ಸ್ವಲ್ಪ ಮುಜುಗರ ಆಗ್ತಿದೆ. ಆ ಪದಗಳು ನಮ್ಮಿಬ್ಬರ ಮಧ್ಯೆ ಅಂತರಾನ ಹೆಚ್ಚಿಸ್ತಿದೆ ಅಂತ ಅನಿಸ್ತಿದೆ. ಅದಕ್ಕೆ ನೀವು ಅವರೇ ಇದನ್ನೆಲ್ಲ ಬಿಟ್ಟು ಪ್ರೀತಿಯಿಂದ ರಾಧಿಕಾ ಅಂತ ಕರೀರಿ. ಸರಿ. ಅಂದಾಗ ನೀವ್ ಕಾಫಿ ಕುಡಿದ್ರಾ? ಮತ್ತೆ ನೀವು ಅಂತಿದ್ದೀರಾ? ರಾಧಿಕಾ, ಸರ್ ಆ ಚೈನ್ ನಂದೇ ಸರ್. ಆ ಚೈನ್ ನಂದೇ ಸರ್. ಆ ಚೈನ್ ನಿಮ್ದಾ? ಹೌದು ಸರ್. ಆ ಚೈನ್ ನಮ್ಮ ಮಾವ ನನಗೆ ಅಂತ ಕೊಟ್ಟಿದ್ದು ಸರ್. ರಾತ್ರಿ ಓಡಾಡ್ಬೇಕಾದ್ರೆ ಕೆಳಗ್ ಬಿದ್ದಿದೆ ಸರ್. ಅಮರ್, ಬಂದ್ಯಾ ರಾಧಿಕಾ? ನನ್ಗೋಸ್ಕರ ಬಂದ್ಯಾ? ನನ್ ಗೊತ್ತಿತ್ತು, ನಾನಂದ್ರೆ ನಿಂಗೆ ಎಷ್ಟಿಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನನ್ನನ್ನು ದೂರ ಮಾಡಿ ನಿನ್ ಕೈಲಿರೋಕ್ಕಾಗಲ್ಲ ಅಂತ ನನ್ಗೆ ಗೊತ್ತಿತ್ತು. ನಿನ್ ಜೊತೆಲಿದ್ದು ನಿನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನಿಸ್ತು. ನಿನ್ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಹೃದಯ ನಿಂತು ಹೋದಂಗೆ ಆಯ್ತು. ನಿಂಗ್ ಜ್ವರ ಕಮ್ಮಿ ಆಯ್ತಾ ರಾಧಿಕಾ? ಗಾಯವಾಸಿ ಆಯ್ತಾ? ಅಮರ್, ಕೈಗಾಯ ನಿನ್ನ ಪರಿಸ್ಥಿತಿಲಿ ನೋಡಕ್ ಆಗ್ಲಿಲ್ಲ ರಾಧಿಕಾ. ನಿಂಗ್ ಜ್ವರ ಬಂದು ಆತರ ಮಲ್ಗಿರೋದನ್ನ ನೋಡಿ ನನ್ ಜೀವ ಹೆಂಗ್ ಓದಾಡ್ತು ಗೊತ್ತಾ? ನಿನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನಿಸ್ತು. ನಿನ್ ಜೊತೆಗೆ ಇದ್ದು ನಿನ್ ಸೇವೆ ಮಾಡ್ಬೇಕು ಅನ್ನಿಸ್ತು. ಆ ಸ್ಥಿತಿಲಿ ನೀನ್ ಬಿಟ್ಟು ಹೋಗೋದಕ್ಕೆ ನನ್ ಮನ್ಸು ಯಾವುದೇ ಕಾರಣಕ್ಕೂ ಒಪ್ಲಿಲ್ಲ. ಈಗ ನಿಂಗ್ ಜ್ವರ ಕಮ್ಮಿ ಆಗಿದೆ ಅಲ್ವಾ? ನಿಂಗೆ ಯಾವ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅಮರ್, ಯಾಕೆ ಬಂದಿದ್ಯಾ? ಏನಂದೆ ರಾಧಿಕಾ? ರಾತ್ರಿ ಕಳ್ಳಂತರ ಈ ಮನೆಗೆ ಯಾಕೆ ಬಂದಿದೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ್ನ ಕೇಳೋ ಪ್ರಶ್ನೆನ ರಾಧಿಕಾ ಇದು? ನಿನಗ್ ನೋವಾದ್ರೆ ನನ್ನ ಉಸಿರೇ ನಿಂತೋಗೋ ಅಷ್ಟು ನಾನ್ ನಿನ್ನ ಪ್ರೀತಿ ಮಾಡ್ದೆ. ಹೇ, ನಿಂಗೆ ಸಣ್ಣ ಕಷ್ಟ ಬಂದ್ರು ಕೂಡ ನನ್ ಕಣ್ಣಲ್ಲಿ ನೀರ್ ಬರೋ ಹಾಗೆ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದೆ ರಾಧಿಕಾ. ನಿನ್ ಮನ್ಸೆ ನನ್ನ ಮನ್ಸು ಅಂತ ಅಂದ್ಕೊಂಡೆ. ನಿನ್ ಮನ್ಸು ನನ್ಗೆ ಸ್ವಂತ ಅಂದ್ಕೊಂಡಿದ್ದೆ ರಾಧಿಕಾ. ಅಂಥದ್ರಲ್ಲಿ ನಿಂಗ್ ಜ್ವರ ಬಂದಿದೆ ಅಂತ ಗೊತ್ತಾಗಿ ನಾನ್ ಸುಮ್ನಿರ್ತೀನಾ?
ಹ ನೀನ್ ನೋಡ್ದೆ ನನ್ ಕೈಲಿ ಇರಕ್ಕಾಗತ್ತಾ? ಸರ್ ಆ ಚೈನ್ ನಂದೇ ಸರ್. ಆ ಚೈನ್ ನಂದೇ ಸರ್. ಆ ಚೈನ್ ನಿಮ್ದ? ಹೌದು ಸರ್. ಆ ಚೈನ್ ನಮ್ಮ ಮಾವ ನನಗೆ ಅಂತ ಕೊಟ್ಟಿದ್ದು ಸರ್. ರಾತ್ರಿ ಓಡಾಡ್ಬೇಕಾದ್ರೆ ಕೆಳಗ್ ಬಿದ್ದಿದೆ ಸರ್. ಅಮರ್, ಬಂದ್ಯಾ ರಾಧಿಕಾ? ನನ್ಗೋಸ್ಕರ ಬಂದ್ಯಾ? ನನ್ ಗೊತ್ತಿತ್ತು ನಾನಂದ್ರೆ ನಿಂಗೆ ಎಷ್ಟಿಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನನ್ನನ್ನು ದೂರ ಮಾಡಿ ನಿನ್ ಕೈಲಿ ಇರೋಕ್ಕಾಗಲ್ಲ ಅಂತ ನನ್ಗೆ ಗೊತ್ತಿತ್ತು. ನಿನ್ ಜೊತೆಲಿದ್ದು ನಿನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನಿಸ್ತು. ನಿನ್ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಹೃದಯ ನಿಂತು ಹೋದಂಗೆ ಆಯ್ತು. ನಿಂಗ್ ಜ್ವರ ಕಮ್ಮಿ ಆಯ್ತಾ ರಾಧಿಕಾ? ಗಾಯವಾಸಿ ಆಯ್ತಾ? ಅಮರ್, ಕೈಗಾಯ ನಿನ್ನ ಪರಿಸ್ಥಿತಿಲಿ ನೋಡಕ್ ಆಗ್ಲಿಲ್ಲ ರಾಧಿಕಾ. ನಿಂಗ್ ಜ್ವರ ಬಂದು ಆತರ ಮಲ್ಗಿರೋದನ್ನ ನೋಡಿ ನನ್ ಜೀವ ಹೆಂಗ್ ಓದಾಡ್ತು ಗೊತ್ತಾ? ನಿನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನಿಸ್ತು. ನಿನ್ ಜೊತೆಗೆ ಇದ್ದು ನಿನ್ ಸೇವೆ ಮಾಡ್ಬೇಕು ಅನ್ನಿಸ್ತು. ಆ ಸ್ಥಿತಿಲಿ ನಿನ್ ಬಿಟ್ಟು ಹೋಗೋದಕ್ಕೆ ನನ್ ಮನ್ಸು ಯಾವುದೇ ಕಾರಣಕ್ಕೂ ಒಪ್ಲಿಲ್ಲ. ಈಗ ನಿಂಗ್ ಜ್ವರ ಕಮ್ಮಿ ಆಗಿದೆ ಅಲ್ವಾ? ನಿಂಗ್ ಯಾವ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅಮರ್, ಯಾಕೆ ಬಂದಿದ್ಯಾ? ಏನಂದೆ ರಾಧಿಕಾ? ರಾತ್ರಿ ಕಳ್ಳನ್ ಥರ ಈ ಮನೆಗೆ ಯಾಕೆ ಬಂದಿದೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ್ನ ಕೇಳೋ ಪ್ರಶ್ನೆನ ರಾಧಿಕಾ ಇದು? ನಿನಗ್ ನೋವಾದ್ರೆ ನನ್ನ ಉಸಿರೇ ನಿಂತೋಗ ಅಷ್ಟು ನಾನ್ ನಿನ್ನ ಪ್ರೀತಿ ಮಾಡ್ದೆ. ಹೇ, ನಿಂಗೆ ಸಣ್ಣ ಕಷ್ಟ ಬಂದ್ರು ಕೂಡ ನನ್ ಕಣ್ಣಲ್ಲಿ ನೀರ್ ಬರೋ ಹಾಗೆ ನಿನ್ ಮೇಲ್ ಪ್ರಾಣನೇ ಇಟ್ಕೊಂಡಿದ್ದೆ ರಾಧಿಕಾ. ನಿನ್ ಮನ್ಸೆ ನನ್ನ ಮನ್ಸು ಅಂತ ಅಂದ್ಕೊಂಡೆ. ನಿನ್ ಮನ್ಸು ನನ್ಗೆ ಸ್ವಂತ ಅಂದ್ಕೊಂಡಿದ್ದೆ ರಾಧಿಕಾ. ಅಂಥದ್ರಲ್ಲಿ ನಿಂಗ್ ಜ್ವರ ಬಂದಿದೆ ಅಂತ ಗೊತ್ತಾಗಿ ನಾನ್ ಸುಮ್ನಿರ್ತೀನಾ? ನೀನ್ ನೋಡ್ದೆ ನನ್ ಕೈಲಿ ಇರಕ್ಕಾಗತ್ತಾ?